ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಯಾಕೆ ಹೀಗಾಗತ್ತೆ ಅಂತ ಹೇಳಿ ರಾಯಚೂರಿನಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಮಸೀದಿಯಿಂದ ಕಲ್ಲು ಹೊಡೆದವರನ್ನ ಯಾಕೆ ಬಂಧಿಸಲ್ಲ? ಪೊಲೀಸರ ಮೇಲೆ ನೀವು ಒತ್ತಡವನ್ನ ಹಾಕ್ತೀರಿ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಸರಿಯಾಗಿ ವ್ಯವಸ್ಥೆ ಮಾಡ್ತಾರೆ. ಕಲ್ಲು ಎಸೆದವರನ್ನ ಅರೆಸ್ಟ್ ಮಾಡಿದ್ರೆ ಸಾಲುವುದಿಲ್ಲ, ತಕ್ಷಣ ಅವರನ್ನ ಗಡೀಪಾರು ಮಾಡಬೇಕು ಅಂತ ಹೇಳಿ ರಾಯಚೂರಿನಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಇರೋದು, ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟರೆ, ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಭಾಳ ಪಕ್ಕ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವರನ್ನು ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಗಣೇಶನ ವಿಗ್ರಹ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ, ಶಿವಾಜಿ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ಬೀಳ್ತಾವ. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ಬರು ಮಸೀದಿಗೆ ಅದು ಇಲ್ಲೀಗಲ್ ಮಸೀದಿ ಇದೆ ಬುಲ್ಡೋಜರ್ ಹಚ್ಚಿರಿ ಅಂತ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿದರು. ಬೇರೆ ಕಲ್ಲು ಹೊಡೆದವ್ರು ಮೊದಲು ಇದಕ್ಕೆ ಇನ್ಸ್ಟಿಗೇಷನ್ ಮಾಡಿದವ್ರನ್ನ ಅವ್ರ ಮೇಲೆ ಕ್ರಮ ಏನು? ಒತ್ತಾಯ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದ ಈ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಬಟ್ ಪೊಲೀಸ್ ಆಫೀಸರ್ ಮೇಲೆ ಸದಾ ಕಾಲಕ್ಕೂ ದಬಾವಣೆಯನ್ನು ಮಾಡುವಂಥ ಕೆಲಸವನ್ನು ರಾಜಕಾರಣಿಗಳು, ಕಾಂಗ್ರೆಸ್ಸಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದರ್ವೈಸ್ ಇಟ್ಟು ಧೈರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಎಲ್ಲರನ್ನೂ ಗಡೀಪಾರು ಮಾಡ್ಬೇಕಂತ ಆಗ್ರಹ. ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.